ಎಲ್ಲರಿಗೂ ನಮಸ್ಕಾರ. ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡ ಧಾರ್ಮಿಕ ಶಿಕ್ಷಣ ಸುಜ್ಞಾನ ದೀಪಿಕೆ. ನಮ್ಮ ದೇಹ ಪಂಚಭೂತಗಳಿಂದ ರಚಿಸಲ್ಪಟ್ಟಂತಹದ್ದು. ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ ಈ ಪಂಚಭೂತಗಳು ಇದ್ದುಕೊಂಡೇ ನಮ್ಮ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳು. ಈ ರೀತಿಯ ಆಚಾರ ವಿಚಾರಗಳನ್ನು ಹೇಳಿಕೊಡುವ ಈ ಕಾರ್ಯಕ್ರಮಕ್ಕೆ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರನ ಪೂರ್ಣಾನುಗ್ರಹ ಬೇಡುತ್ತಾ, ನಮ್ಮ ದೇಶವು ವಿಶ್ವ ಜ್ಞಾನ ಭಂಡಾರದ ಶ್ರೀಮಂತ ನೆಲ. ಒಂದೊಂದು ಹೆಜ್ಜೆಯು ಸಂಸ್ಕೃತಿಯ ಪ್ರತೀಕ. ವೇದಗಳಿಂದ ಆರಂಭಿಸಿ ಜನಪದ ಜ್ಞಾನದವರೆಗೆ ನಮ್ಮ ನೆಲ ಸಮೃದ್ಧವಾಗಿದೆ. ನಮ್ಮ ಜೀವನ ಎನ್ನುವುದು ಕೇವಲ ಸಂಸ್ಕೃತಿಯಲ್ಲ, ಅದು ವಿಜ್ಞಾನ. ಪ್ರತಿಯೊಂದು ಆಚರಣೆಗೂ ತಾತ್ವಿಕ ಮತ್ತು ನೈತಿಕ ಕಾರಣಗಳಿರುತ್ತವೆ. ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿ, ಆಚಾರ ವಿಚಾರ, ಉಡುಗೆ ತೊಡುಗೆಗಳು ಇಂದು ಉಳಿಯಬೇಕು, ಬೆಳೆಯಬೇಕು. ಈ ಸಂಸ್ಕಾರಗಳನ್ನು ಬಿತ್ತಿ ಮತ್ತೆ ಮೂಲ ಸಂಸ್ಕೃತಿಯತ್ತ ಬೆಳೆಸುವ ಪ್ರಯತ್ನ ಮಾಡೋಣ. ಮೊದಲ ವಾರ ಶ್ಲೋಕ. ಕರಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಅದರ ಅರ್ಥ ಹೀಗಿದೆ: ಕೈಯ ಮುಂಭಾಗದಲ್ಲಿ, ಅಂದರೆ ಬೆರಳುಗಳ ತುದಿಯಲ್ಲಿ ಲಕ್ಷ್ಮಿ ಇರುತ್ತಾಳೆ. ಹಿಂದೆ ತಾಳೆಗರಿ ಹಿಡಿದು ಬರೆಯಲು ಮುಷ್ಟಿಯಾಗಿ ಕೈಯನ್ನು ಬಳಸುವಾಗ ಮಧ್ಯಭಾಗಕ್ಕೆ ಹೆಚ್ಚಿನ ಪ್ರಾಧಾನ್ಯ ಇತ್ತು. ಆದ್ದರಿಂದ ಕರ ಮಧ್ಯದಲ್ಲಿ ಸರಸ್ವತಿ ವಾಸಿಸುತ್ತಾಳೆ ಎಂಬ ಪ್ರತೀತಿ. ಶಿವನು ತಪಸ್ಸನ್ನು ಮಾಡುವಾಗ ಪಾರ್ವತಿ ಬೊಗಸೆ ಹಿಡಿದು ಪುಷ್ಪವನ್ನು ಸಮರ್ಪಿಸಿ ಭಜಿಸಿದಳು. ಆದ್ದರಿಂದ ಕರದ ಮೂಲದಲ್ಲಿ ಪಾರ್ವತಿ ಇರುತ್ತಾಳೆ. ಬೆಳಗ್ಗೆ ಕರದರ್ಶನ ಮಾಡಿದರೆ 3 ದೇವಿಯರನ್ನೂ ನೋಡಿದ ಫಲ ದೊರೆಯುತ್ತದೆ. ಆದ್ದರಿಂದ ಬೆಳಗ್ಗೆ ಕೈಯನ್ನು ನೋಡಿ ಎದ್ದರೆ ಒಳ್ಳೆಯದು. ರೇಡಿಯೋ ಪಾಂಚಜನ್ಯ ಕಲೆ, ಸಾಹಿತ್ಯ, ಶಿಕ್ಷಣ, ಕೃಷಿ ಮತ್ತಿತರ ವಿಚಾರದಲ್ಲಿ ಜನರಿಗೆ ಬೇಕಾದ ರೀತಿಯಲ್ಲಿ ಕಾರ್ಯಕ್ರಮವನ್ನ ನೀಡುತ್ತಿದ್ದು ಜನಮನ್ನಣೆ ಪಡೆದಿದೆ. ಈ ಕೇಂದ್ರ ಇನ್ನಷ್ಟು ಬೆಳೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ಸುಜ್ಞಾನ ದೀಪಿಕೆ ಧಾರ್ಮಿಕ ಶಿಕ್ಷಣ ಪಠ್ಯಪುಸ್ತಕದ ಮೊದಲ ಭಾಗದ ಶ್ಲೋಕಗಳನ್ನ ಹೇಳಿದವರು ವಿದ್ವಾನ್ ವಿಘ್ನೇಶ್ ಭಟ್ ಪಡ್ನೂರು, ಸಂಸ್ಕೃತಿ ಚಿಂತಕರು ಹಾಗೂ ಪುರೋಹಿತರು. ಅದರ ಅರ್ಥವನ್ನ ಹೇಳಿದವರು ಕೃಷ್ಣವೇಣಿ ಪ್ರಸಾದ್ ಮುಳಿಯ, ಹಿಂದೂ ಧಾರ್ಮಿಕ ಶಿಕ್ಷಣದ ಬೋಧಕರು. ಎರಡನೇ ವಾರದ ಶ್ಲೋಕ ಮತ್ತು ಅರ್ಥ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಹಾಸಿಗೆಯಿಂದ ಎದ್ದು ಭೂಮಿಗೆ ಕಾಲನ್ನು ಚಾಚುವ ಮೊದಲು ಪ್ರತಿದಿನ ಹೇಳಬೇಕಾದ ಶ್ಲೋಕ. ಮಹಾವಿಷ್ಣುವಿನ ಪತ್ನಿಯಾದ ಭೂದೇವಿಯೇ, ಸಮುದ್ರವೇ ನಿನಗೆ ಉಡುವ ಬಟ್ಟೆಗಳು, ಪರ್ವತಗಳೇ ನಿನ್ನ ಸ್ತನಗಳು. ಕ್ಷಮಾಶೀಲ ಗುಣವುಳ್ಳ ಭೂಮಾತೆಯೇ, ನಿನಗೆ ನಮನಗಳು. ನನ್ನ ಪಾದಸ್ಪರ್ಶದಿಂದಾದ ಅಪರಾಧವನ್ನು ಮನ್ನಿಸು. ಮೂರನೇ ವಾರದ ಶ್ಲೋಕ ಮತ್ತು ಅರ್ಥ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆನೆಯ ಮುಖವನ್ನು ಹೊಂದಿರುವ ಕಾರಣ ಗಣಪತಿಯು ಗಜಮುಖನೆಂದು ಪ್ರಸಿದ್ಧನು. ಆನೆಯ ಸೊಂಡಿಲು ವಕ್ರವಾಗಿ ಇರುವ ಕಾರಣ ವಕ್ರತುಂಡ ಎಂದು ಕರೆಯುವರು. ಬೃಹತ್ ಶರೀರವುಳ್ಳವನು, ಕೋಟಿ ಸೂರ್ಯರಿಗೆ ಸಮನಾದ
ತೇಜಸ್ಸು ಇರುವ ಗಣಪತಿಯೇ, ನನ್ನ ಎಲ್ಲ ಕಾರ್ಯಗಳನ್ನು ಎಲ್ಲ ಕಾಲಗಳಲ್ಲೂ ವಿಘ್ನವಿಲ್ಲದಂತೆ ಮಾಡು. 4ನೇ ವಾರದ ಶ್ಲೋಕ ಮತ್ತು ಅರ್ಥ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ದೇವದೇವನೇ, ನೀನೇ ನನ್ನ ತಾಯಿ, ತಂದೆ, ಬಂಧು, ಗೆಳೆಯ, ನೀನೇ ವಿದ್ಯೆ, ನೀನೇ ಸಕಲ ಸಂಪತ್ತು, ನೀನೇ ನನ್ನ ಸರ್ವಸ್ವವೂ ಆಗಿದ್ದೀಯ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. 5ನೇ ವಾರದ ಶ್ಲೋಕ ಮತ್ತು ಅರ್ಥ ಕೇಳೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಬ್ರಹ್ಮನಾಗಿದ್ದಾನೆ, ಗುರುವು ವಿಷ್ಣುವಾಗಿದ್ದಾನೆ, ಗುರುವೇ ದೇವ ಮಹೇಶ್ವರನೂ ಆಗಿದ್ದಾನೆ, ಅವನೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ. ಇಂತಹ ಶ್ರೀ ಗುರುವಿಗೆ ನಮಸ್ಕಾರಗಳು. 6ನೇ ವಾರದ ಶ್ಲೋಕ ಮತ್ತು ಅರ್ಥ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ಲ ವಿಘ್ನಗಳ ಶಾಂತಿಗಾಗಿ ಪರಮಾತ್ಮನನ್ನು ಧ್ಯಾನಿಸಬೇಕು. ಅವನು ಶುಭ್ರ ಬಟ್ಟೆಯನ್ನು ಧರಿಸಿ ವ್ಯಾಪಕನಾಗಿ ಚಂದ್ರನ ಕಾಂತಿಯನ್ನು ಪಡೆದಿದ್ದಾನೆ. 4 ಕೈಗಳಿಂದ ಶೋಭಿಸುವ ಅವನ ಮುಖವು ಸದಾ ಪ್ರಸನ್ನವಾಗಿರುವುದು. 7ನೇ ವಾರದ ಶ್ಲೋಕ ಮತ್ತು ಅರ್ಥ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಬಿಂದು ಸಹಿತವಾಗಿರುವ ಓಂಕಾರವನ್ನು ಯೋಗಿಗಳು ಸದಾ ಧ್ಯಾನಿಸುತ್ತಾರೆ. ಬಯಸಿದ ಫಲವನ್ನು ಮೋಕ್ಷವನ್ನು ನೀಡುವ ಪವಿತ್ರ ಓಂಕಾರವನ್ನು ವಂದಿಸುತ್ತೇನೆ. ವಿಶೇಷವಾದ ವಿವರಣೆ. ಬ್ರಹ್ಮನ ಬಾಯಿಯಿಂದ ಪ್ರಾಚೀನತಮವಾದ ಕಾಲದಲ್ಲಿ ಓಂಕಾರವು ಹೊರಬಂದ ಕಾರಣ ಓಂಕಾರವು ಪವಿತ್ರವಾಗಿದೆ. ಅಕಾರ, ಉಕಾರ, ಮಕಾರ 3 ಒಟ್ಟಾಗಿ ಉಚ್ಚರಿಸಿದಾಗ ಓಂಕಾರವಾಗುತ್ತದೆ. 8ನೇ ವಾರದ ಶ್ಲೋಕ ಮತ್ತು ಅರ್ಥ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಯಮುನೆಯರೇ, ಗೋದಾವರಿ ಸರಸ್ವತಿಯರೇ, ನರ್ಮದೆಯೇ, ಸಿಂಧು ಕಾವೇರಿಗಳೇ, ನೀವೆಲ್ಲ ನಾನು ಸ್ನಾನ ಮಾಡುವ ಈ ನೀರಿನಲ್ಲಿ ನೆಲೆಸಿರಿ. ಭಾರತ ದೇಶದ 7 ತೀರ್ಥಗಳೆಂದು, ಪುಣ್ಯ ನದಿಗಳೆಂದು ಇವುಗಳು ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ದರಿಂದ ಸ್ನಾನ ಮಾಡುವಾಗ ಈ 7 ನದಿಗಳ ಪವಿತ್ರ ಜಲವನ್ನು ಸ್ಮರಿಸಿ ಸ್ನಾನವನ್ನು ಮಾಡಬೇಕು. 9ನೇ ವಾರದ ಶ್ಲೋಕ ಮತ್ತು ಅರ್ಥ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕಮಲದಂತಿರುವ ಹಸ್ತದಿಂದ ತಾವರೆಯಂತಿರುವ ತನ್ನ ಕಾಲನ್ನು ಪದ್ಮದಂತಿರುವ ತನ್ನ ಬಾಯಲ್ಲಿ ಇಟ್ಟುಕೊಳ್ಳುತ್ತಾ ಆಲದೆಲೆಯ ಮೇಲೆ ಮಲಗಿರುವ ಮುದ್ದು ಮುಕುಂದನನ್ನು ಸದಾ ಸ್ಮರಿಸುತ್ತೇನೆ. ಭಗವಂತನ ಸರ್ವತಂತ್ರ ಸ್ವತಂತ್ರ ಎಂಬ ಮಾತಿಗೆ ಇದೊಂದು ಉತ್ತಮ ದೃಷ್ಟಾಂತವಾಗಿದೆ. 10ನೇ ವಾರದ ಶ್ಲೋಕ ಮತ್ತು ಅರ್ಥ.
ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಯಾರು ಮಲ್ಲಿಗೆ ಹಾಗೆ, ಚಂದ್ರನ ಹಾಗೆ, ಹಿಮದ ಹಾಗೆ ಬಿಳುಪಾಗಿರುವ ಹಾರವನ್ನು ಧರಿಸಿರುವಳೋ, ಯಾರು ಬಿಳಿಯ ಶುಭ್ರ ವಸ್ತ್ರಗಳನ್ನು ಧರಿಸಿರುವಳೋ, ಕೈಯಲ್ಲಿ ವೀಣೆಯನ್ನು ಹಿಡಿದು ಬಿಳಿಯ ತಾವರೆಯ ಮೇಲೆ ಕುಳಿತಿರುವಳೋ, ಬ್ರಹ್ಮ ವಿಷ್ಣು ಶಂಕರರಿಂದ ಯಾರು ಸದಾಕಾಲವೂ ವಂದನೆಗೊಳ್ಳುವಳೋ, ಆ ಭಗವತಿ ಸರಸ್ವತಿಯು ತಮ್ಮ ಜಾಢ್ಯಗಳನ್ನು ನಿಶೇಷವಾಗಿ ತೊಡೆದು ಹಾಕಿ ಕಾಪಾಡಲಿ. 11ನೇ ವಾರದ ಶ್ಲೋಕ ಮತ್ತು ಅರ್ಥ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಯಾದ ಪಾರ್ವತಿಯನ್ನು ಉದ್ದೇಶಿಸಿ ಹೇಳುವ ಸ್ತೋತ್ರವಿದು. ಸರ್ವ ಮಂಗಳಗಳಿಗೂ ಮಂಗಳಕರಳಾದ ಶಿವೆ, ಸಕಲ ಅಭೀಷ್ಟಗಳನ್ನು ಪೂರೈಸುವವಳೆ, 3 ಕಣ್ಣುಗಳುಳ್ಳ ಶಿವನ ಪತ್ನಿಯೇ, ಗೌರಿಯೇ, ನಾರಾಯಣಿ, ನಿನಗೆ ನನ್ನ ನಮಸ್ಕಾರಗಳು. ನಾರಾಯಣನ ಶಕ್ತಿಯಾದ ಕಾರಣ ನಾರಾಯಣನಿಗೆ ಸಮಾನವಾದ ತೇಜಸ್ಸು, ಯಶಸ್ಸು, ದುರ್ಗೆಯದ್ದಾದ ಕಾರಣ ನಾರಾಯಣಿ. ಗುರು ಶಿಷ್ಯರ ಪಾರಸ್ಪರಿಕ ಐಕ್ಯ ಭಾವ ಜಾಗೃತಗೊಳಿಸುವ ಶಾಂತಿ ಮಂತ್ರವಾಗಿದೆ. ನಮ್ಮಿಬ್ಬರನ್ನು ರಕ್ಷಿಸಲಿ, ನಾವಿಬ್ಬರೂ ಒಟ್ಟಾಗಿ ಭುಂಜಿಸುವಂತಾಗಲಿ, ನಾವಿಬ್ಬರೂ ಶಕ್ತಿಶಾಲಿಗಳಾಗಿ ಅಧ್ಯಯನ ಸಂಪನ್ನರಾಗುವಂತಾಗಲಿ, ನಾವು ಎಂದೂ ದ್ವೇಷಿಸದೆ ಬದುಕುವಂತಾಗಲಿ, ಸರ್ವರಿಗೂ ಮಂಗಳವಾಗಲಿ. 12ನೇ ವಾರದ ಶ್ಲೋಕ ಮತ್ತು ಅರ್ಥ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯರಾದ ರಾಘವೇಂದ್ರರಿಗೆ, ಸತ್ಯ ಮತ್ತು ಧರ್ಮದಲ್ಲಿ ತೊಡಗಿಸಿಕೊಂಡಿರುವ ಭಜಿಸುವವರಿಗೆ, ಕಲ್ಪವೃಕ್ಷದಂತಿರುವ ಬೇಡಿದ್ದನ್ನು ಕೊಡುವ ನಮಿಸಿದವರಿಗೆ ಕಾಮಧೇನುವಿನಂತೆ ಇರುವ ರಾಘವೇಂದ್ರರಿಗೆ ನಮಸ್ಕಾರ. 13ನೇ ವಾರದ ಶ್ಲೋಕ ಮತ್ತು ಅರ್ಥ. ಹರಿರ್ದಾತಾ ಹರಿರ್ಭೋಕ್ತ ಹರಿರನ್ನಂ ಪ್ರಜಾಪತಿಃ ಹರಿರ್ವಿಪ್ರಶರೀರಸ್ತು ಭುಂಕ್ತೆ ಭೋಜಯತೆ ಹರಿಃ. ಕೊಡುವವನು ಹರಿ, ಭೋಗಿಸುವವನು ಹರಿ, ಅನ್ನವೂ ಹರಿ ಮತ್ತು ಬ್ರಹ್ಮ ಹರಿಯೇ ವಿಪ್ರ ಶರೀರಿಯಾಗಿರುತ್ತಾನೆ. ಹರಿಯೇ ಭೋಜನ ನೀಡುವವನು ಮತ್ತು ಭೋಜನ ಮಾಡುವವನು. ದೈವಿಕ ಜ್ಞಾನದಿಂದ ಪ್ರಕಾಶಿಸುವ ಮನಸ್ಸು ಯಾರಿಗೆ ಇದೆಯೋ ಅವನೇ ವಿಪ್ರ. ಭಗವಂತನನ್ನು ಕುರಿತ ಅರಿವು, ಚಿಂತನೆ ಸದಾ ತುಂಬಿರಬೇಕು. ಎಲ್ಲವೂ ಅವನದೇ. ಪಾಪಗಳನ್ನು ಹರಣ ಮಾಡುವ ಕಾರಣ ಹರಿ ಎಂಬ ಹೆಸರು ವಿಷ್ಣುವಿಗೆ ಪ್ರಸಿದ್ಧವಾಗಿದೆ. 14ನೇ ವಾರದ ಶ್ಲೋಕ ಮತ್ತು ಅರ್ಥ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ಶಾಂತಿ ಮಂತ್ರಗಳಲ್ಲಿ ಒಂದು. ಸಕಲ ಜೀವಿಗಳಿಗೂ ಒಳಿತನ್ನೂ ಲೋಕ ಕಲ್ಯಾಣವನ್ನೂ ಕೋರುವ ಪ್ರಾರ್ಥನೆ. ಎಲ್ಲರೂ ಸುಖವಾಗಿರಲಿ, ರೋಗ ರುಜಿನಗಳಿಲ್ಲದೆ ನೆಮ್ಮದಿಯಾಗಿರಲಿ, ಎಲ್ಲರೂ ಒಳಿತನ್ನೇ ಕಾಣುವಂತಾಗಲಿ, ಯಾರೂ ದುಃಖವನ್ನು ಹೊಂದುವುದು ಬೇಡ, ಶಾಂತಿ ಇರಲಿ, ಸದಾ ಶಾಂತಿ ಇರಲಿ. 15ನೇ ವಾರದ ಶ್ಲೋಕ ಮತ್ತು ಅರ್ಥ.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಸೀತಾಪತಿಯಾದ ಶ್ರೀರಾಮನಿಗೆ ನಮಸ್ಕಾರ. ಅವನು ಮಂಗಲ ಸ್ವರೂಪಿ, ಚಂದ್ರನಂತೆ ಮುದ ನೀಡಬಲ್ಲವ ಮತ್ತು ಸಾಕ್ಷಾತ್ ಪರಬ್ರಹ್ಮನೇ. ಆದ್ದರಿಂದ ರಘುಕುಲದ ಒಡೆಯನಾಗಿದ್ದರೂ ಲೋಕಕ್ಕೆಲ್ಲ ಸ್ವಾಮಿಯಾಗಿದ್ದಾನೆ. 16ನೇ ವಾರದ ಶ್ಲೋಕ ಮತ್ತು ಅರ್ಥ. ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ. ಅಪವಿತ್ರನಾಗಿರಲಿ ಪವಿತ್ರನಾಗಿರಲಿ, ಯಾವುದೇ ಅವಸ್ಥೆಯನ್ನು ಹೊಂದಿದವನಾಗಿರಲಿ, ಯಾರು ಪುಂಡರೀಕಾಕ್ಷನನ್ನು ಸ್ಮರಿಸುತ್ತಾರೋ ಅವರು ಒಳಗೂ ಹೊರಗೂ ಶುಚಿಯುಳ್ಳವರಾಗಿರುತ್ತಾರೆ. ಇದು ಸ್ನಾನ ಮಾಡುವಾಗ ಹೇಳುವ ಶ್ಲೋಕ. 17ನೇ ವಾರದ ಶ್ಲೋಕ ಮತ್ತು ಅರ್ಥ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತಃ ಸಂಧ್ಯಾದೀಪ ನಮೋಸ್ತುತೇ. ದೀಪದ ಮೂಲ, ಮಧ್ಯ ಮತ್ತು ಕೊನೆಯಲ್ಲಿ ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಇದ್ದಾರೆ. ಆದ್ದರಿಂದ ಸಂಧ್ಯಾಕಾಲದ ಜ್ಯೋತಿಗೆ ನಮಸ್ಕಾರ. ದೀಪ ಬೆಳಗುವಾಗ ಈ ಶ್ಲೋಕವನ್ನು ಪಠಿಸಬೇಕು. 18ನೇ ವಾರದ ಶ್ಲೋಕ ಮತ್ತು ಅರ್ಥ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಭೋಜನ ಪೂರ್ವದಲ್ಲಿ ಹೇಳುವ ಶ್ಲೋಕ ಇದು. ಸದಾ ಪೂರ್ಣಳಾಗಿರುವ ಅನ್ನಪೂರ್ಣೆ, ಶಿವನ ಪ್ರಾಣ ಪ್ರಿಯಳಾಗಿರುವ ಹೇ ಪಾರ್ವತಿ, ಜ್ಞಾನ ವೈರಾಗ್ಯಗಳು ಸಿದ್ಧಿಸುವಂತೆ ನನಗೆ ಭಿಕ್ಷೆಯನ್ನು ನೀಡು. ಊಟ ಮಾಡುವಾಗ ಈ ಶ್ಲೋಕವನ್ನು ಪಠಿಸಿಯೇ ಮಾಡಬೇಕು. 19ನೇ ವಾರದ ಶ್ಲೋಕ ಮತ್ತು ಅರ್ಥ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ರುದ್ರರೂಪಾಯ ವೃಕ್ಷರಾಜಾಯ ತೇ ನಮಃ. ಮೂಲ, ಮಧ್ಯ ಮತ್ತು ಅಗ್ರಗಳಲ್ಲಿ ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ರುದ್ರರೂಪನಾಗಿರುವ ವೃಕ್ಷರಾಜನಿಗೆ ನಮಸ್ಕಾರ. ಯಾವುದೇ ಸಂದರ್ಭದಲ್ಲಿ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಬರುವಾಗ ಈ ಶ್ಲೋಕವನ್ನು ಹೇಳುತ್ತಾ ಪ್ರದಕ್ಷಿಣೆ ಬರಬೇಕು. ಇದೊಂದು ಜೀವ ಜಗತ್ತು ಈಶ್ವರ ಇವುಗಳ ಸಂಕೇತವಾಗಿದ್ದು, ಇದು ಸಂಸಾರದ ಸ್ವರೂಪವನ್ನು ತನ್ನ ಸ್ವರೂಪದಿಂದ ತೋರುತ್ತದೆ. 20ನೇ ವಾರದ ಶ್ಲೋಕ ಮತ್ತು ಅರ್ಥ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರ. ಜಗದೀಶ್ವರ, ಶರಣಾಗತ ರಕ್ಷಕರು ನನಗೆ ಬೇರಿಲ್ಲ. ನೀನೇ ನನಗೆ ರಕ್ಷಕ. ನಿನಗೆ ಶರಣಾಗತನಾಗಿದ್ದೇನೆ. ಆದ ಕಾರಣ ಕರುಣಾಪೂರಿತ ದೃಷ್ಟಿಯಿಂದ ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. 21ನೇ ವಾರದ ಶ್ಲೋಕ ಮತ್ತು ಅರ್ಥ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಿದ್ಯಾಭ್ಯಾಸದ ಆರಂಭದಲ್ಲಿ ಹೇಳುವ ಪ್ರಸಿದ್ಧ ಶ್ಲೋಕ ಇದು. ದೇವಿ ಸರಸ್ವತಿ, ವರವನ್ನು ನೀಡುವ ನೀನು ಇಚ್ಛೆಗನುಗುಣವಾಗಿ ರೂಪ ಧರಿಸಬಲ್ಲೆ. ನಿನಗೆ ನಮಸ್ಕಾರ. ವಿದ್ಯಾರಂಭವನ್ನು ಮಾಡುತ್ತಿದ್ದೇನೆ.
ನನಗೆ ಸಿದ್ಧಿಯನ್ನುಂಟು ಮಾಡು. 22ನೇ ವಾರದ ಶ್ಲೋಕ ಮತ್ತು ಅರ್ಥ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇ ಸ್ಮರೇನ್ನಿತ್ಯಂ ದುಸ್ವಪ್ನಸ್ತಸ್ಯ ನಶ್ಯತಿ. ರಾಮನನ್ನು, ಸುಬ್ರಹ್ಮಣ್ಯನನ್ನು, ಹನುಮಂತನನ್ನು, ಗರುಡನನ್ನು, ಭೀಮನನ್ನು ರಾತ್ರಿ ಮಲಗುವ ಮುನ್ನ ಯಾರು ಸ್ಮರಿಸುತ್ತಾರೋ ಅವರಿಗೆ ಕೆಟ್ಟ ಕನಸು ಬೀಳುವುದಿಲ್ಲ. ಪ್ರತಿ ದಿವಸ ರಾತ್ರಿ ಮಲಗುವ ಮುನ್ನ ಸ್ಮರಿಸಬೇಕಾದ ಶ್ಲೋಕವಿದು. 23ನೇ ವಾರದ ಶ್ಲೋಕ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿರ್ನಮೋಸ್ತುತೇ. ಸಂಧ್ಯಾ ಜ್ಯೋತಿಗೆ ನಮಸ್ಕಾರ. ಈ ಜ್ಯೋತಿಯು ನನ್ನ ಶತ್ರುವಿಗೂ ಸಹ ಶುಭವನ್ನು ಉಂಟು ಮಾಡಲಿ, ಜೊತೆಗೆ ಎಲ್ಲರಿಗೂ ಆರೋಗ್ಯ ಮತ್ತು ಸಂಪತ್ ಸಮೃದ್ಧಿಗಳನ್ನು ನೀಡಲಿ. ದೀಪವನ್ನು ಉರಿಸುವಾಗ ಹೇಳುವ ಶ್ಲೋಕವಿದು. 24ನೇ ವಾರದ ಶ್ಲೋಕ ಮತ್ತು ಅರ್ಥ. ಅಹಲ್ಯಾ ದ್ರೌಪದಿ ಸೀತಾ ತಾರಾಮಂಡೋದರಿ ತಥಾ ಪಂಚಕನ್ಯಾಂ ಸ್ಮರೇನ್ನಿತ್ಯಂ ಮಹಾಪಾತಕನಾಶನಂ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮತ್ತು ಮಂಡೋದರಿ ಈ 5 ಮನುಷ್ಯನು ಸ್ಮರಿಸಬೇಕು. ಮಹಾನ್ ಪತಿವ್ರತೆಯರು ಇವರು. ಇದರಿಂದ ಮಹಾಪಾತಕವು ನಾಶವಾಗುತ್ತದೆ. 25ನೇ ವಾರದ ಶ್ಲೋಕ ಮತ್ತು ಅರ್ಥ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದ ಹುಟ್ಟುವುದು ಪೂರ್ಣ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವು ಪೂರ್ಣವಾಗಿಯೇ ಉಳಿಯುವುದು. ಇದುವರೆಗೆ ಸುಜ್ಞಾನ ದೀಪಿಕೆ ಭಾಗ 1 ಇದರ ಶ್ಲೋಕವನ್ನ ಪ್ರಸ್ತುತಪಡಿಸಿದವರು ಶ್ರೀಯುತ ವಿಘ್ನೇಶ್ ಭಟ್ ಪಡ್ನೂರು. ಅರ್ಥದ ಧ್ವನಿ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯ. ಮುಳಿಯ ಜ್ಯುವೆಲ್ಸ್ ನಿರ್ದೇಶಕರು, ಲೇಖಕರು, ಹಿಂದೂ ಧಾರ್ಮಿಕ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಇನ್ನು ಮುಂದೆ ಕೇಳಲಿದ್ದೀರಿ ಸುಜ್ಞಾನ ದೀಪಿಕೆ ಭಾಗ 1ರ 26ನೇ ಶ್ಲೋಕ, ಪುಟ ಸಂಖ್ಯೆ 23. ಇದು ಹಯಗ್ರೀವ ಅವತಾರದ ಕಥೆಯಲ್ಲಿರುವ ಶ್ಲೋಕ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದುವರೆಗೆ 25 ವಾರಗಳ ಶ್ಲೋಕ ಮತ್ತು ಅರ್ಥ ಸಂಪೂರ್ಣಗೊಂಡಿದೆ. ಇನ್ನು ಮುಂದೆ ಕೇಳಲಿದ್ದೀರಿ ಸುಜ್ಞಾನ ದೀಪಿಕೆ ಧಾರ್ಮಿಕ ಶಿಕ್ಷಣ ಪಠ್ಯ ಪುಸ್ತಕದ ಕೊನೆಯಲ್ಲಿರುವ ವಾರಗಳ ಕುರಿತಾದ 60 ಸಂವತ್ಸರಗಳ ಕುರಿತಾದ 27 ಯೋಗಗಳು, 27 ನಕ್ಷತ್ರಗಳ ಕುರಿತಾದ ಶ್ಲೋಕಗಳನ್ನ ಕೇಳೋಣ. ಮೊದಲಿಗೆ 7 ವಾರಗಳ ಕುರಿತಾದ ಶ್ಲೋಕಗಳು. ಪುಟ ಸಂಖ್ಯೆ ಸುಜ್ಞಾನ ದೀಪಿಕೆ ಭಾಗ 1 139. 7 ವಾರಗಳ ಕುರಿತಾದ ಶ್ಲೋಕ. ರವಿಃ ಸೋಮಸ್ತಥಾ ಭೌಮೋ ಬುಧೋ ಗೀಷ್ಪತಿರೇವ ಚ ಶುಕ್ರಃ ಶನೈಶ್ಚರಶ್ಚೈವಂ ವಾರಾಃ ಸಪ್ತ ಪ್ರಕೀರ್ತಿತಾಃ. 60 ಸಂವತ್ಸರಗಳು.
ಪ್ರಭವೋ ವಿಭವಃ ಶುಕ್ಲಃ ಪ್ರಮೋದೋಥ ಪ್ರಜಾಪತಿಃ ಆಂಗಿರಶ್ರೀಮುಖೋ ಭಾವೋ ಯುವೋ ಧಾತುಸ್ತಥೇಶ್ವರಃ ಬಹುಧಾನ್ಯಃ ಪ್ರಮಾಥೀ ಚ ವಿಕ್ರಮೋ ವಿಷುವತ್ಸರಃ ಚಿತ್ರಭಾನುಃ ಸ್ವಭಾನುಶ್ಚ ತಾರಣಃ ಪಾರ್ಥಿವೋ ವ್ಯಯಃ ಸರ್ವಜಿತ್ ಸರ್ವಧಾರೀ ಚ ವಿರೋಧಿ ವಿಕೃತಿಃ ಖರಃ ನಂದನೋ ವಿಜಯಶ್ಚೈವ ಜಯೋ ಮನ್ಮಥ ದುರ್ಮುಖೌ ಹೇ ವಿಲಂಬೋ ವಿಲಂಬಶ್ಚ ವಿಕಾರಿ ಶಾರ್ವರಿಃ ಪ್ಲವಃ ಶುಭಕೃತ್ ಶೋಭಕೃತ್ ಕ್ರೋಧಿ ವಿಶ್ವಾವಸು ಪರಾಭವೌ ಪ್ಲವಂಗಃ ಕೀಲಕಃ ಸೌಮ್ಯಃ ಸಾಧಾರಣ ವಿರೋಧಿಕೃತ್ ಪರಿಧಾವಿ ಪ್ರಮಾದಿ ಚ ಆನಂದೋ ರಾಕ್ಷಸೋ ನಲಃ ಪಿಂಗಲಃ ಕಾಲಯುಕ್ತಿಶ್ಚ ಸಿದ್ಧಾರ್ಥಿ ರೌದ್ರದುರ್ಮತಿ ದುಂದುಭೀರುಧಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನೋಕ್ಷಯಃ. 27 ಯೋಗಗಳು. ವಿಷ್ಕಂಭಃ ಪ್ರೀತಿರಾಯುಷ್ಮಾನ್ ಸೌಭಾಗ್ಯಃ ಶೋಭನಸ್ತಥಾ ಅತಿಗಂಡಃ ಸುಕರ್ಮಾ ಚ ಧೃತಿಃ ಶೂಲಸ್ತಥೈವ ಚ ಗಂಡೋ ವೃದ್ಧಿರ್ಧ್ರುವಶ್ಚೈವ ವ್ಯಾಘಾತೋ ಹರ್ಷಣಸ್ತಥಾ ವಜ್ರಸಿದ್ಧಿವ್ಯತಿಪಾತಾಃ ವರೀಯಾನ್ ಪರಿಘಃ ಶಿವಃ ಸಿದ್ಧಃ ಸಾಧ್ಯಃ ಶುಭಃ ಶುಕ್ಲಃ ಬ್ರಹ್ಮ ಐಂದ್ರಶ್ಚ ವೈಧೃತಿಃ ಏತೇ ಯೋಗಾಃ ಸುವಿಜ್ಞೇಯಾಃ ಸಪ್ತವಿಂಶತಿ ಸಂಖ್ಯಕಾಃ. 27 ನಕ್ಷತ್ರಗಳು. ಅಶ್ವಿನಿ ಭರಣಿ ಚೈವ ಕೃತ್ತಿಕಾ ರೋಹಿಣಿ ತಥಾ ಮೃಗಶೀರ್ಷಾ ತಥೈವಾರ್ದ್ರಾ ತಥಾ ಚೈವ ಪುನರ್ವಸುಃ ಪುಷ್ಯಾಶ್ಲೇಷಾ ಮಘಾ ಪೂರ್ವ ಫಲ್ಗುನ್ಯುತ್ತರ ಫಲ್ಗುನಿ ಹಸ್ತಾ ಚಿತ್ರಾ ಸ್ವಾತಯಶ್ಚ ವಿಶಾಖಾ ಚಾನುರಾಧಿಕಾ ಜ್ಯೇಷ್ಠಾ ಮೂಲಾ ತಥಾ ಪೂರ್ವಃ ಉತ್ತರಾಷಾಢೇ ತತಃ ಪರಂ ಶ್ರವಣಾ ಚ ಧನಿಷ್ಠಾ ಚ ತಥಾ ಶತಭಿಷಾಹ್ವಯಾ ಪೂರ್ವೋತ್ತರೇ ಭಾದ್ರಪದೇ ರೇವತಿ ಚ ಭಸಂಜ್ಞಕಾಃ. ಧಾರ್ಮಿಕ ಶಿಕ್ಷಣ ಒಬ್ಬ ವ್ಯಕ್ತಿಯನ್ನ ವೈವಿಧ್ಯತೆಯನ್ನು ಗೌರವಿಸುವ ಮತ್ತು ಬಹು ಸಂಸ್ಕೃತಿಯ ತಿಳುವಳಿಕೆ ಹಾಗೂ ಗೌರವವನ್ನ ಉತ್ತೇಜಿಸುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇದು ವಿದ್ಯಾರ್ಥಿಗಳ ಆಧ್ಯಾತ್ಮಿಕ, ನೈತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನ ಹೆಚ್ಚಿಸುತ್ತದೆ ಕೂಡ. ಈ ನಂಬಿಕೆಯ ಸಂಪ್ರದಾಯಗಳ ಶ್ರೇಣಿಯ ಅಧ್ಯಯನವನ್ನ ಧಾರ್ಮಿಕ ಶಿಕ್ಷಣದ ಅನುಭವದಿಂದ ನಾವೆಲ್ಲ ಕಲಿಯೋಣ. ನಮಸ್ಕಾರಗಳು.